ನೀರಲ್ಲಿ ಕಲೆ ಆಗಿದೆ. ಕಾರಣ ನಾವು ಹೋಗಿಸ್ತೀನಿ ಕೂಡಿ. ಈ ಮನುಷ್ಯ ಸಾಯೋದಿಲ್ಲಪ್ಪ. ಹಲೋ ನರ್ಸನ್ನ, ಗುಡ್ ಮಾರ್ನಿಂಗ್. ನಿನ್ ಗುಡ್ ಮಾರ್ನಿಂಗ್ ಬೆಂಕಿ ಬಿತ್ತು. ನಾ ಕೊಟ್ಟ ಸೀರೆ ಬಗ್ಗೆ ಹೇಳೋಡಾವ್. ನೀವು ಸೀರೆ ಕೊಟ್ಟಿದ್ರಾ? ಕೊಟ್ಟಿದ್ರಿ. ಈಗ ಅದನ್ನೇ ಹುಡ್ಕಾಡ್ತಾ ಇದ್ದೇನೆ. ಯಾ ಕಡೆ ಕಡವರಿಸ್ತಾ ಇದೆ? ಕುಡ್ದಿದೆ? ಕುಡಿಲಿಲ್ಲ ಗೌಡ್ರೆ, ನಿಮ್ಮ ಸೀರೆಯನ್ನು ಹುಡುಕ್ಲಿಕ್ಕೆ ಓಡಾಡಿ ಕಾಲಿನೊಟ್ಟಿಗೆ ನಾಲಿಗೆ ತೊದಲಾಡ್ತಾ ಇದೆ. ಈಗ ಸೀರೆ ಯಾವಾಗ ತಂದ್ಕೊಟ್ಟೆ? 17. ನೀವ್ ಈಗೆಲ್ಲ ಫೋರ್ಸ್ ಮಾಡಿದ್ರೆ ಸೀರೆ ಅಲ್ಲ, ನಾನೇ ನಿಮ್ಮ ಮನೆಗೆ ಬರುದಿಲ್ಲ. ಸೀರೆ ಉಡಿಸುವಾಗ ಎಷ್ಟು ತಾಳ್ಮೆ ಇತ್ತು, ಈಗಲೂ ಹಾಗೆ ಇದ್ರೆ ಸೀರೆ ನಿಮ್ಮ ಮನೆಗೆ ಬರ್ತದೆ. ಇಲ್ಲ ಅಂದ್ರೆ ಮಾತ್ ಸಾಕು, ಮೊದಲು ಸೀರೆ ತಂದಿಡು. ಇದ್ರೆ ಬನ್ನಿಲ್ಲ, ಇಬ್ರು ಗುಂಡಾಕುವ. ಏನಪ್ಪ ಏಕಾಂಗಿ? ನಾನು ಏಕಾಂಗಿ. ಯಾರ ಸವಾಸನು ಬೇಡ ಅಂತ ಏಕಾಂತ ಬಂದು ಕೂತ್ಬಿಟ್ಟಿದ್ಯಲ್ಲ, ಅದಕ್ಕೆ ಏಕಾಂಗಿ ಅಂದೆ. ಎಲ್ಲ ಮಾತಾಡಕ್ ನಿಂಗೆ ನಾಚಿಕೆ ಆಗಲ್ವಾ? ಗಂಡ್ಸದವ ಒತ್ತರ ಎದ್ದು ಗೇಯಕ್ ಹೋಗೋದು ಬಿಟ್ಬಿಟ್ಟು ಕಂಡ ರೊಟ್ಟಿ ಎಂಜಲ್ ತಟ್ಟೆ ತೊಳಕ್ ಬಂದಿದ್ದ ಅಲ್ಲ. ನನ್ ಕೆಲಸ ಏನಿದ್ರು ನೈಟ್ ಶಿಫ್ಟ್. ನಾನಿಲ್ಲಿ ತಟ್ಟೆ ತೊಳಕ್ ಬಂದಿಲ್ಲ, ಕೆಟ್ಟೋಗಿರೋ ನಿನ್ ತಲೆನ ಸರಿ ಮಾಡಕ್ ಬಂದಿದ್ದೀನಿ. ನೀನು ಮಾತಾಡೋದೆಲ್ಲ ನೋಡಿದ್ರೆ ನೀನು ಡ್ರಾಮಾ ಮಾಡ್ತಿದ್ಯಾ ಅನ್ಸುತ್ತೆ. ಸುಮ್ನೆ ತಲೆ ತಿಂದ್ರೆ ವಿಷಯ ನನ್ನ ಹೆಂಡ್ರು ಮಧುರ ಕೂತಾಗ್ಬಿಟ್ರೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರ. ಏನೋ ಮಧುರ ನಿನ್ನ ಹೆಂಡ್ತಿನ? ಹ್ಞೂ ಮತ್ತೆ ಅವಳೇ ನನ್ನ ಮುದ್ದು ಮರಿ, ಪ್ರೀತಿಯ ಗುಂಚಕ್ಕಿ, ನಡೆದಾಡು ನವಿಲು, ಹಾಡು ಕೋಗಿಲೆ, ಅವಳೇ ನನ್ನ ಹೆಂಡ್ರು ಮಧುರ. ನಿನ್ನ ಹೆಂಡ್ತಿ ಮಧುರನ ನಿನ್ನ ಹೆಂಡ್ತಿ ಅಂತ ಹೇಳೋಕೆ ಎಷ್ಟು ಧೈರ್ಯ ನಿನಗೆ? ಕಂಟಿಂಗ್ ಮಾಡಿರಿ? ಅದು ಅಂಟಿಂಗ್ ಅಲ್ಲ ಶೌಟಿ, ಹಿಡಿದ್ರೆ ಜಾಡ. ಅದನ್ನೇ ಯಾಕೆ ಮಾಡಿರಿ? ತಲೆ ಕೆಟ್ಟವ್ರು ಮನೇಲಿ ಇದ್ರೆ ಅದನ್ನೇ ತಾನೇ ಮಾಡೋದು. ಇವರೆಲ್ಲ ಮನೆ ಇಟ್ಕೋಬಾರ್ದು, ಆದಷ್ಟು ಬೇಗ ಉಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ಬೇಕು. ನೋಡಿ ಮಧುರ ಅವರು ಹೆಂಗ್ ಹೇಳಿನ್ನು. ಇವರು ಮಧುರನ? ಇವಳೇ ನನ್ನ ಹೆಂಡ್ರು ಮಧುರ. ಪಾಪಣ್ಣ, ನನ್ ಮಧುರ ಅಲ್ಲ, ನಿಮ್ ಪ್ರೀತಿ ಹೆಂಡ್ರು ಪಾಂಡವಪುರದ ಪುಟ್ಮಲ್ಲೆ. ಬುಡ್ತು ಅನ್ನೋ, ನಿಮ್ ಪುಟ್ಮಲೆ ಅಲ್ಲ, ನನ್ನ ಹೆಂಡ್ರು ಮಧುರ. ನೋಡಿ ಜಾನಿ ಅವ್ರೆ, ನಮ್ಮ ಪಾಪಣ್ಣ ಹೆಂಗ ಆಡ್ತಾವ್ರೆ ಅಂತ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ನನಗ್ ಗೊತ್ತಿದೆ, ಅಡಿಗೆ ಮನೆಗೆ ಬನ್ನಿ ಹೇಳ್ತೀನಿ. ಇಲ್ಲೇನು ಆಗಲ್ಲ ಅಂತಾನೆ ಅಲ್ಲಿ ಕರಿತೀನಿ. ಸರಿ ಬನ್ನಿ. ಹೋಗಿ ನನ್ನ ವೀಕ್ನೆಸ್ ನ ಇಟ್ಕೊಂಡು ಆಟ ಆಡಿದ್ರೆ ಸೀರೆ ಸಿಗ್ಲಿ, ಆಮೇಲೆ ನಾ ಯಾನ ಅಂತ ತೋರಿಸ್ತೀನಿ. ಅದೇನು ಅಂತ ಹೇಳಿ. ಯಾಕಂಗ್ ನೋಡರೆ? ಅದೇನು ಅಂತ ಹೇಳಿ. ಇಂಥ ಏಕಾಂತದ ಸಮಯದಲ್ಲಿ ನಿಮ್ಮನ್ನ ನೋಡಿದಷ್ಟು ನೋಡ್ಬೇಕು ಅನ್ಸುತ್ತೆ. ಐ ಮೀನ್ ನಿಮ್ಮನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಪಾಪ ಗೀಪ ಯಾರು ಇಲ್ಲ, ಮೊದ್ಲು ನಮ್ ಪಾಪನ ಸರಿ ಮಾಡೋದು ಹೆಂಗೆ ಅಂತ ಹೇಳಿ. ಅದನ್ನೇ ಹೇಳೋದು. ನಿನ್ ಗಂಡ ಆ ಕನಕ ಜ್ಞಾನ ಬಂತ? ಇಲ್ಲ ಕಣತ್ಯವ್ವ, ಜ್ಞಾನ ಮಾಡಿದ್ರು ಅವ್ ಸರಿ ಹೋಯ್ತಾ ಇಲ್ಲ. ಅವನ್ ಹಂಗೆ ಇರ್ಲಿ, ಜ್ಞಾನ ಇದ್ದಾಗ ಉದ್ಧಾರ ಮಾಡಿದ್ದು ಅಷ್ಟ್ರಲ್ಲೇ ಅದೇ. ಹಂಗ್ ಹೇಳ್ಬೇಡಿ ಕಣತ್ಯವ್ವ, ಬಾಬಣ್ಣಂಗ್ ಆಗಿರೋದ ನಂಗ್ ನೋಡಕ್ ಆಯ್ತಿಲ್ಲ. ಮಾಯ್ಕರ ಕಷ್ಟನೆಲ್ಲ ನಂಗೆ ಕೊಡ್ಬಾರ್ದಿತ್ತ ಅನಿಸ್ತದ. ನೀ ಹಿಂಗಿರೋದಕ್ಕೆ ಅವ್ನ ಹಂಗಿರೋದು. ನೀ ಯೋಚನೆ ಮಾಡ್ಬೇಡ ಕೂಸು. ಹಟ್ಟಿಲಿ ಹಿಟ್ಟಿನ ದೊಣ್ಣೆ ಇದ್ರೆ ಹೇಗದ್ ನಾಲ್ಕು ಅವ್ನ ತಲೆ ಮೇಲೆ ಮಡುಗು, ಎಲ್ಲ ಜಪ್ತಿ ಬರ್ತದೆ. ನಂಜುಂಡೇಶ್ವರ ಹಂಗೆಲ್ಲ ಅನ್ಬೇಡಿ ಕಣತ್ಯವ್ವ, ಬೇಕಾದ್ರೆ ನಾನ್ ಹೊಡ್ಸ್ಕೊತೀನಿ, ನಾ ಬಾಬಣ್ಣಂಗ್ ಹೊಡಿದಿಲ್ಲ. ನೀ ಓಡ್ಸ್ಕೊಳಕ್ಕೆ ಲಾಯಕ್ ಬಿಡು. ಯೋಚನೆ ಮಾಡ್ಬೇಡಿ, ನಮ್ ಬಾಬಣ್ಣ ಸರಿ ಹೋಗಕ್ಕೆ ನಮ್ ಚಂದನ್ ಅವ್ರು ಏನೋ ಹೇಳ್ತೀನಿ ಅಂದವ್ರೆ. ಯಾರ ಓಟ್ಲನ? ಸರಿ ಕಣತ್ಯವ್ವ, ಆಮೇಲೆ ಫೋನ್ ಮಾಡ್ತೀನಿ. ಹೋಗುಸು, ಇವ್ ನಂಬ್ಕೊಂಡಿದ್ರೆ ಅವ್ಳ ತಾಯಿ ಆಗಕ್ಕಿಲ್ಲ, ನಾನ್ ಅಜ್ಜಿ ಆಗಕ್ಕಿಲ್ಲ. ಚಂದನ್ ಅವ್ರೆ, ಯಾನ್ ಮಾಡೋದು ಅಂತ ಬಿರ್ಬಿರ್ ಹೇಳಿ. ಪ್ರೀತಿ ಪ್ರೀತಿನಾ? ಏನೇ ಮಾಡಿದ್ರು ಪ್ರೀತಿಯಿಂದಾನೇ ಮಾಡ್ಬೇಕು. ಅವಾಗ್ಲೇ ಜೊತೆಯಾಗಿ ಪ್ರೇಮ ಲೋಕ ಕಟ್ಟಕ್ ಸಾಧ್ಯ. ಈ ಪ್ರೀತಿ ಪ್ರೇಮ ಲೋಕ ಎಲ್ಲ ನನ್ಗೆ ಗೊತ್ತಿಲ್ಲ, ಹೆಂಗ್ ಕಟ್ಟೋದು ಅಂತ ನೀವೇ ಹೇಳಿ. ಎಷ್ಟು ದೂರ ನಿಂತ್ರೆ ಪ್ರೀತಿ ಮಾಡಕ್ಕಾಗಲ್ಲ. ಐ ಮೀನ್ ಐಡಿಯಾ ಸ್ವಲ್ಪ ಹತ್ರ ಬಂದ್ರಿ. ಗಂಡಕ್ಕೆ ಯಾಕ ಪಿಸು ಮಾತು ಹೇಳಕ್ಕೆ? ಐ ಮೀನ್ ನಾನು ಹೇಳೋ ಮಾತು ಯಾರಿಗೂ ಕೇಳಿಸ್ಬಾರ್ದು, ನಿಮ್ಮೊಬ್ರಿಗೆ ಬಿಟ್ಟು. ಸರಿ ಹೇಳಿ. ಹೇಳ್ತೀನಿ.
ಇಷ್ಟು ಗೊಂಬೆ ನನ್ನ ಹೆಂಡ್ರು ತಾನಿಯೇ. ಗೌಡ್ರೆ ನಾನು ನಿಮ್ಮ ಹೆಂಡತಿ ಅಲ್ಲ. ಮತ್ತೆ ನಿಮ್ಮನ್ನ ಶಾನೆ ದಂಡಲ್ ನೋಡ್ದಂಗದೆ. ಗೌಡ್ರೆ ನಾನು ನಿಮ್ಮ ಆಪೋಸಿಟ್ ಮನೇಲಿರೋದು, ಸೊ ನಾವಿಬ್ರು ಸ್ನೇಹಿತರಷ್ಟೇ. ಇದು ಸ್ನೇಹ ಅಲ್ಲ, ಪ್ರೀತಿ ಅಂತ ನನ್ನ ಹೃದಯ ಕೂಗಿ ಕೂಗಿ ಹೇಳ್ತಾ ಇದೆ. ಗೌಡ್ರೆ ಇದೆಲ್ಲ ಬಿಟ್ಟಾಕಿ. ಬುಟ್ಟಿ ಗೌಡ್ರೆ ನೀವು ನಮ್ಮ ಮನೆಗೆ ಬಂದದ್ದು, ಹಾ. ನಾನು ನಿಮಗೆ ನನ್ನ ತಾಯಿ ಸೀರೆಯನ್ನು ಕೊಟ್ಟದ್ದು, ಅದರ ಕಲೆ ಹೋಯ್ತು ನೀವು ಫೋನ್ ಮಾಡಿ ಹೇಳಿದ್ದು, ಇದ್ಯಾವುದು ನಿಮಗೆ ನೆನಪಿಲ್ಲವೇ? ಅದ ಮತ್ತೆ ನನ್ನ ಸೀರೆ ಎಲ್ಲದ? ನಾನು ಹೇಳ್ದದು ಸೀರೆ ಬಗ್ಗೆ ಅಲ್ಲ. ಮತ್ತೆ ನಿಮ್ಮ ಮಾತು ಕೇಳಿ ಒಂದು ಡೈಲಾಗ್ ನೆನಪು ಬರ್ತಾ ಇದೆ. ಯಾವ್ದದು? ಮಧುರ, ನಾವಿಬ್ಬರು ಮಣಿಪುರಕ್ಕೆ ಹೋಗಿದ್ದು ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಿದ್ದು, ನನ್ನ ಕೃಪೆಯಿಂದ ನಿನಗೆ ಪುತ್ರ ಪ್ರಾಪ್ತಿಯಾಗಿದ್ದು, ಇವ್ಯಾವುದು ನೆನಪಿಲ್ಲವೇ? ಗೌಡ್ರೆ ಬಾಬಣ್ಣ, ಇದು ಯಾನ್ ಮಾಡಿ ಅಮ್ಮೆ ಪುಟ್ಮಲ್ಲಿ? ನಾ ಬ್ರಾಕೆಟ್ಗೆ ಹೋಗಿ ಬರ್ತೀನಿ. ಅದು ಬ್ರಾಕೆಟ್ ಅಲ್ಲ ಕಮ್ಮಿ, ಮಾರ್ಕೆಟು. ಹಿಡಿದ್ರಿ ಚಾಡ. ಒಬ್ಳೆ ಯಾಕೆ ಓದಿಯಮ್ಮಿ? ನಾನು ಬರ್ತೀನಿ ನೋಡಿ. ಜಾನಿ, ಗೌಡ ಕಿಚ್ಕೊಂಡ್ರು. ಹಾಗಿದ್ರೆ ಇವ್ರಿಗೆಲ್ಲ ನೆನಪು ಬಂತು. ನಾವು ಮಾಡಿದ ಪ್ಲಾನ್ ಸಕ್ಸಸ್. ಬಾಬಣ್ಣ ನನ್ ಗೆಪ್ತಿ ಬಂತೆ. ಯಾರ ನೀವು? ಚಂದನ್ ಅವ್ರೆ, ಇವ್ರಿಗಿನ್ನ ಗೆಪ್ತಿ ಬಂದಿಲ್ಲ. ಮತ್ತ್ಯಾಕ್ರಿ ಅಂದ್ರೆ? ಒಬ್ಬ ಸಂಸ್ಕಾರವಂತ ಹೆಣ್ಣಿನ ಕೈ ಹಿಡ್ಕೊಂಡಾಗ ನಾನೊಬ್ಬ ಸಂಸ್ಕಾರವಂತ ಗಂಡಸಾಗಿ ಸುಮ್ಮನೆ ಹಂಗಿರ್ಲಿ, ಅದಕ್ಕೆ ಕೂತ್ಕೊಂಡು ನನಗೆ ಸಂಸ್ಕಾರನೂ ಇದೆ, ಸಂಸಾರನೂ ಇದೆ. ನಿಮ್ಗೆ ಇದೆಲ್ಲ ನೆನಪಿಗೆ ಬರ್ಲಿ ಅಂತ ನಾಟಕ ಆಡಿದ್ದು. ನಾಟಕನ ದೂರದಲ್ಲಿ ನಿಂತ್ಕೊಂಡ್ ಮಾಡ್ಬೇಕಪ್ಪ. ಈ ಥರ ಮೈಕ ಎಂಟ್ರಿಸ್ಕೊಂಡ್ ಮಾಡಿದ. ಈಗ ನೋಡು, ನಾನು ಇವಳು ಗಂಡ ಹೆಂಡ್ರು ಕಾಂಪೌಂಡಲ್ಲಿ ಆಮೇಲೆ ಅಂತ ಡಿಸ್ಟೆನ್ಸ್ ಮೇಂಟೈನ್ ಮಾಡೀನಿ. ಅದೇ ಅಟ್ಟಿಗೆ ಬಂದು ನೋಡು ಗೊತ್ತಾಯ್ತದೆ. ಅಯ್ಯೋ ನಿಮ್ಮ, ಅವಳು ನನ್ನ ಹೆಂಡತಿ, ಇವರು ನಿಮ್ಮ ಹೆಂಡ್ರು. ಇಲ್ಲ, ಈ ಚಂದನದ ಗೊಂಬೆಯೇ ನನ್ನ ಹೆಂಡ್ರು. ಬಾಬಣ್ಣ ಹಂಗೆ ಹೇಳ್ಬೇಡಿ, ನೀವು ಹಂಗೆ ಹೇಳಿದ್ರೆ ನನಗೆ ಕೋಟ್ ಅಟ್ಯಾಕ್ ಆಯ್ತದೆ. ಅದು ಕೋಟ್ ಅಟ್ಯಾಕ್ ಅಲ್ಲ ರೀ, ಹಾರ್ಟ್ ಅಟ್ಯಾಕ್. ಹಿಡಿದ್ರಿ ಚಾಡ. ಮೊದಲು ಇವ್ರನ್ನ ಒಳಗೆ ಕರ್ಕೊಂಡೋಗಿ. ಇಲ್ಲೇ ಇದ್ರೆ ನನ್ನ ಸಂಸಾರಕ್ಕೆ ಅಂತಿಮ ಸಂಸ್ಕಾರ ಮಾಡ್ಬಿಡ್ತಾರೆ. ನೀನ್ ಬಾ. ಉತ್ಮಲ್ಲಿ ಅವರೇ, ಇವ್ರಿಗೇನಾದ್ರು ನೆನ್ಪಿಗೆ ಬಂದ್ರೆ ನಮ್ಮ ತಾಯಿ ಕೊತ್ ಸೀರೆ ಎಲ್ಲಿದೆ ಅಂತ ಕೇಳ್ಬಿಟ್ಟು ಹೇಳಿ. ಆಯ್ತು. ಮೊಳ ರೋಗ ಬಂದ್ರು ಮೂಲಂಗಿ ತಿನ್ನೋದು ಬಿಡಲ್ವಂತೆ, ಹಂಗಾಯ್ತು. ನಾ ಇಷ್ಟೆಲ್ಲ ಪಾಡ್ಪಟ್ರು ಈ ಮಧುರ ಅವ್ರಿಗೆ ತಾಯಿ ಕೊಟ್ಟು ಸೀರೆ ಬಗ್ಗೆ ಚಿಂತೆ. ಸಾರಿ ಪಾಂಡುಪುರ ಪುಟ್ಮಲ್ಲಿ ಅವರೇ, ಯಾಕೆ ನನ್ನ ಅರ್ಜೆಂಟಾಗಿ ಕರೆದಿದ್ದು? ತಾವು ಒಂದು ವಿಷಯ ಹೇಳ್ಬೇಕಿತ್ತು. ವಿಷಯನ ಹೇಳಿ. ಇಲ್ಲಿ ಬೇಡ, ಬನ್ನಿ ಕಾಣ್ಗೋಗವ್. ಏನಿವತ್ತು ಪುಟ್ಮಲ್ಲಿ ಅವರು ನನ್ನನ್ನ ಕೋಣೆ ಕರೀತಿದ್ದಾರೆ. ಅಯ್ಯ, ಅದ್ಯಾಕೆ ಹಂಗ್ ನಿಂತ್ಕೊಂಡ್ಬಿಟ್ರಿ? ಬನ್ನಿ ಒಳಕ್ ಹೋಗವ್. ಅಲ್ಲ, ಈ ವಿಷಯ ಪಾಪ ನಮ್ಮ ಗೌಡ್ರು ಗೊತ್ತಾಗ್ಬಿಟ್ರೆ ಅಂತ. ಅದು ಗೊತ್ತಾಗ್ಬಾರ್ದು ಅಂತ ತಾನೆಯ ನಿಮ್ಮನ್ನ ಕಾಣಕ್ ಕರೀತಾರದು. ಬನ್ನಿ ಬನ್ನಿ. ಮತ್ತೆ ಕರ ಬಿಡ್ದಾರ ನಿಂತ್ಕೊಂಡಿರಿ. ಬನ್ನಿ ಒಳಕ್ ಹೋಗವ. ಬಂದೆ ನೀವು ಕದ್ರೆ ಹಸು ನಿಂದೆ ಬರೋ ಹೋರಿ ತರ ಬಂದ್ಬಿಡ್ತೀರಿ. ಈ ಸಮಯ ಶೃಂಗಾರಮಯ, ಜಾನೆ ನೂತನ ಬಾಳಿನ ಶುಭೋದಯ. ಪುಟ್ಮಲ್ಲಿ ಅವ್ರೆ, ಓಲ್ಟ್ಯಾಕ್ ಹಾಕಿದ್ರಿ? ಕೆಲ್ಸ ಗಂಟ ನಾವಿಲ್ಲಿರೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಕನ್ಯೋಳಿ. ಯಾಕಂಗ್ ನಡ್ಗರಿ? ಫಸ್ಟ್ ಟೈಮ್ ಅಲ್ವಾ, ಭಯ ಆಗ್ತಿದೆ. ಗೊತ್ತಿದ್ರೆ ಸ್ವಲ್ಪ ಪ್ರಿಪೇರ್ ಆಗಿ ಬರ್ತಿದ್ದೆ. ಅದೆಲ್ಲ ಏನೋ ಬೇಡ ಬಿಡಿ, ಸುಮ್ಮನೆ ನಾನು ಹೇಳ್ದಂಗ್ ಮಾಡಿ. ಈಗ ನನ್ನ ಕೈಲಾಗೋದು ಅಷ್ಟೇ ಬಿಡಿ. ಈಗ ನಾನು ಏನ್ ಮಾಡ್ಬೇಕು? ಮೊದ್ಲು ಅದನ್ನ ಬಿಚ್ಚಿ. ಏನ್ನ? ನಿಮ್ ಹಿಂದಿರೋ ಬ್ಯಾಗ್ನ ಬಿಚ್ಚಿ ಅಂದೆ. ಇದೆಲ್ಲ ಯಾಕೆ? ಇವತ್ ನಮ್ ಪಾಪೆಟ್ ನೈಟ್ ಅಲ್ವಾ, ಅದಕ್ಕೆ. ಅದು ಪಪೆಟ್ ನೈಟ್ ಅಲ್ಲ, ಫಸ್ಟ್ ನೈಟ್. ಚಾಡ ಯಾಕೆ ಹಿಂಗ್ ಕುತ್ಕೊಬಿಟ್ರಿ? ಏನಾಯ್ತು? ಫಸ್ಟ್ ನೈಟ್ ಅಂದ್ರಲ್ಲ, ನನಗೆ ನಂಬಿಕೆನೇ ಬರ್ಲಿಲ್ಲ. ಭಯ ಆಗ್ತಿದೆ. ಅಯ್ಯ ಶಿವನೇ,
ನಂಗೆ ಭಯ ಆಯ್ತಲ್ಲ, ನಿಮ್ಗೆ ಯಾಕಾಗ್ತು? ಕೆಲವೊಂದ್ಸಲ ಹಾಗೆ ಬೌಲರ್ಗಿರೋ ಧೈರ್ಯ ಬ್ಯಾಟ್ಸ್ಮನ್ಗಿರಲ್ಲ. ಹೊಸ ಪಿಚ್ಚಲ್ಲಿ ರನ್ ಔಟ್ ಆಗ್ಬಿಟ್ರೆ ಅಂತ. ಏನ್ ಹೇಳ್ತಾ ಇದೀರೋ ನನ್ಗೆ ಒಂದು ಗೊತ್ತಾಯ್ತಾ ಇಲ್ಲ. ಮುಂದೆ ಅರ್ಥ ಆಗುತ್ತೆ ಬಿಡಿ. ಈಗ ಇದನ್ನೇನ್ ಮಾಡಿ? ಇದನ್ನ ಮಂಚಕ್ಕೆ ಹಾಕಿ ರೆಡಿ ಮಾಡಿ. ಅಷ್ಟ್ರಲ್ಲಿ ನಾನು ರೆಡಿ ಆಗಿ ಹಾಲ್ ಕಾಯಿಸ್ಕೊ ಬರ್ತೀನಿ. ರೆಡಿ ಮಾಡಿ, ಲೇಟ್ ಆಯ್ತದೆ. ಮಾಯ್ಕರ ಚಂದನ್ ಅವ್ರೆ, ಓ ಪಸಂದಾಗಿ ರೆಡಿ ಮಾಡಿದಿರಿ. ರೂಮ್ ರೆಡಿ ಆಗಿದೆ, ನಾನಿನ್ನು ರೆಡಿ ಆಗಿಲ್ಲ. ನಾನು ರೆಡಿ ಆಗಿ ಬರ್ತೀನಿ ಎಂದೆ. ನೀವ್ಯಾಕೆ ರೆಡಿ ಆದಾರೆ? ನಾನು ರೆಡಿ ಆಗಿ ಬರ್ದಿದ್ರೆ ಮಾಡೋದೆಲ್ಲ ವೇಸ್ಟ್ ಅಲ್ವಾ? ಹಂಗೇನು ಆಗಕ್ಕಿಲ್ಲ ಕಣ್ಬಿಡಿ. ನೀವು ಬಿರ್ಕರ್ನ ಹೋಗಿ ನಮ್ ಬಾಬಣ್ಣನ್ ಕಳ್ಸಿ. ಇಬ್ರು ಮಧ್ಯ ಅವನೇಕೆ? ಯಾಕಂದ್ರೆ ಅವ್ರ ಜೊತೆ ತಾನೆ ನಾನು ಫಸ್ಟ್ ನೈಟ್ ಮಾಡ್ಕೊಳ್ಳೋದು. ಅವಳ ಜೊತೆನಾ? ಮತ್ತೆ ರಾಧವಳು ಗಂಡನ್ ಜೊತೆ ತಾನೆ ಫಸ್ಟ್ ನೈಟ್ ಮಾಡ್ಕೊಳ್ಳೋದು. ನಾನು ಇದನ್ನೆಲ್ಲ ಮಾಡಿದ್ದು ಅವ್ರಿಗೆ ಕೆತ್ತಿ ಬರ್ಲಿ ಅಂತ. ನೀವು ಸಹಾಯ ಮಾಡಿದಿರಲ್ಲ ಇದಕ್ಕೆ, ಓ ಟ್ಯಾಂಕು. ಅದು ಟ್ಯಾಂಕು ಅಲ್ಲ, ಥ್ಯಾಂಕ್ ಯು. ಹೇಳಿದ್ರೆ ಜಾಡ. ದೇವ್ರೆ, ಕೈಗೆ ಬಲೂನ್ ಕೊಟ್ಟು ಉದ್ದೇ ಇರೋ ಹಾಗೆ ಮಾಡ್ಬಿಟ್ಟಲ್ಲ. ಯಾನ ಅಂದಂಗಾಯ್ತು. ಕರ್ಕೊಂಡ್ ಬರ್ತೀನಿ ಅಂದೆ. ಎದ್ದು ಹೋಗಿ ಕರ್ಕೊಂಬನ್ನಿ. ಹಾಲು ಆರೋಗೋಕ್ಕಿಂತ ಮುಂಚೆ ಅಲ್ಲಿ ಕುಡಿಸ್ಬೇಕು. ಎಲ್ಲ ಯಾನ ನಿನ್ನ ಕೊನೆ ರಾತ್ರಿ ಅಂದ್ರೆ ನಿನ್ನ ಮೊದಲನೇ ರಾತ್ರಿ, ಅದಕ್ಕೆ ಈ ಅರೇಂಜ್ಮೆಂಟ್ ಇಲ್ಲ. ಚಂದನ್ ಅವ್ರೆ, ನೀವಿನ್ ಹೊರಡಿ. ಪರವಾಗಿಲ್ಲ, ನಾನು ಇಲ್ಲೇ ಇದ್ದು ನೀವು ಇವ್ರಿಗೆ ಹೇಗೆ ನೆನಪು ಬರ್ಸ್ತೀರ ಅಂತ ನೋಡ್ತೀನಿ. ಚಿ ಹೋಗಿ. ಗಂಡ ಹೆಂಡ್ರು ಪಾಣೆಯಲ್ಲಿ ಮೂರ್ನವ್ರು ಇರಬಾರ್ದು ಅಂತ ಗೊತ್ತಿಲ್ವೇ? ಗೌಡ್ರೆ, ಆಲ್ ದಿ ಬೆಸ್ಟ್. ಹಾಲು ಕುಡಿದು ಮಲಗಿ. ಬಾಬಣ್ಣ, ಹಾಲ್ ಕುಡೀರಿ. ಬೇಡ, ನಮ್ಮ ಅವು ಕುಡ್ಸಾಳೆ, ಅವಳೆ ಕುಡ್ಸಿರೋದು. ಹಂಗ ಅನ್ಬೇಡಕ್ಕ ನೀವಳಿ. ಕೆಪ್ತಿ ಮಾಡ್ಕೊಳ್ಳಿ. ನಮ್ ಮೊದಲನೇ ರಾತ್ರಿಲಿ ನಾನು ಹಿಂಗೆ ನಿಮ್ಗೆ ಹಾಲ್ ತಂದ್ಕೊಟ್ಟಿ. ನೀವ್ ಎಲ್ಲಾನು ಗಟ ಗಟ ಅಂತ ಕುಡ್ದ್ಬಿಟ್ರಿ. ನಾನು ಬೇಜಾರ್ ಮಾಡ್ಕೊ ಕೂತಿದ್ದಾಗ ನೀ ನನ್ನ ದಂಡಕ್ ಕರೆದು ನೀ ನನ್ ಕೈ ಹಿಡ್ಕೊಂಡು ಅಂತ ಮುಟ್ಕೊಟ್ರಿ. ಕಂಡಿನಿ ಕಡೆ ಎತ್ತಮ್ಮೆ, ನಿನ್ ಮಾತುಗಳನ್ನ ಕೇಳ್ತಾ ನನಗೆ ಅಸಹ್ಯ ಅನ್ನಿಸ್ತದೆ. ನಂಗೆಲ್ಲ ಮಾಡಿಲ್ಲ. ಕೇಳಕ್ ನಾಚಿಕೆ. ಇನ್ನೊಂದ್ಸಲ ಕೆಪ್ತಿ ಮಾಡ್ಕೊಳ್ಳಿ. ನಾನು ದೀಪ ಕೆಡ್ಸಕ್ ಹೋದಿ. ಆಗ ನೀವು ನನ್ನ ತಡೆದು ನಿಮ್ ಕೈಯಲ್ಲಿ ನನ್ನ ಹಿಂಗ್ ಎತ್ಕೊಂಡು ಇದೇ ಮಂಚದ ಮೇಲೆ ಮಲಗಿಸಿ. ಶಿವ ಶಿವ ಶಂಕರೇಶ್ವರ, ಬರ್ಬೋದಿಲ್ದೆ ಮಾತಾಡ್ತದ. ಬಾಬಣ್ಣ, ನಿಮ್ಗೆ ಇನ್ನೂ ಏನು ಗೆಪ್ತಿಗ್ ಬರ್ತಿಲ್ವಾ? ನಂಗೆ ಯಾನು ಗೊತ್ತಾಯಿಲ್ಲ, ಬಾಳ ಕೆಡಿಸ್ಬೇಡ. ನಂಜನಗೂಡ್ ನಂಜುಂಡೇಶ್ವರ ಇದೇನಪ್ಪ. ಬಾಬಣ್ಣ, ಯು ಮೈ ಸ್ವೀಟ್ ಹಸ್ಬೆಂಡ್. ಅದು ಹಸ್ಬೆಂಡ್ ಅಲ್ಲ ಕಮ್ಮೆ, ಹಸ್ಬೆಂಡ್. ಅಣ್ಣ, ನೀವೇ ನನ್ ಪಾಲಿನ ಡಾಗು. ಅದು ಡಾಗ್ ಅಲ್ಲ ಕಮ್ಮೆ, ಗಾಡು. ಅಣ್ಣ, ನಿಮ್ ಬಾಳ್ಗೆ ನಾನೇ ಗುಡ್ ನೈಫು. ಅದು ನೈಫ್ ಅಲ್ಲ ಕಮ್ಮೆ, ವೈಫ್. ಅಣ್ಣ, ನೀವ್ ಕಟ್ಕೊಂಡು ನನ್ ಲೈಫ್ ವೇಸ್ಟ್ ಆಯ್ತು. ವೇಸ್ಟ್ ಅಲ್ಲ ಪುಟ್ಮಲಿ, ಬೆಸ್ಟು. ಬಾಬಣ್ಣ, ನಾನು ಏನ್ ಮಾತಾಡಿದ್ರು ಸುಮ್ಕೆ ಇದೀರಲ್ಲ, ಏನಾದ್ರೂ ಮಾತಾಡಿ. ತೊಂದ್ರೆ ಕೊಡ್ಬೇಡ, ಎತ್ತೋಗೋ ಪುಟ್ಮಲಿ.
ಅಡ ಕಲ್ಟಿವೇಟ್ರ್ ಸೀರೆ ಸಿಕ್ತಾ? ಸೀರೆ ಸಿಕ್ತಿದ್ರೆ ನಾನೆಂತದಕ್ಕೆ ನಿಮ್ಮ ಹತ್ರ ಹನುಮಂತನ ಮುಸುಂಟು ಮಾಡಿಕೊಂಡು ಬರ್ತಿದ್ದೆ. ತಗೊಳ್ಳಿ. ಹೋಗಿ ಹೋಗಿ ನಿನ್ನಂತೆ ಅವನು ಹೇಳುತ್ತಲ್ಲ, ನಂದನ್ ತಗೊಂಡು ನಾನೇ ಹೊಡ್ಕೋಬೇಕು. ಐ ಲೈಕ್ ಇಟ್. ನೀವು ಉಡ್ಕೊಳ್ಬೇಡಿ ಮಾರ್ರೆ, ನಿಮ್ಮದನ್ನು ನನ್ನ ಹತ್ರ ಕೊಡಿಯಲ್ಲ. ನಿಮ್ಮ ಕೆನ್ನೆ ಮೇಲೆ ಚಪ್ಪಲಿಯ ಕಲೆ ಬರುವಾಗೆ ನಾನೇ ಒಟ್ರಾಸಿ ಬಿಡ್ತೇನೆ. ಇರೋ ಕಾಲಾಗೆ ತಲ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟದೆ. ಇನ್ನೊಂದು ಕಾಲ ಬೇಕಾ? ನಾನು ದುಡ್ಡು ಕೊಡೋಡ ಹೊಸದ ಪೂರ್ತಿ ಕೊಡು. ನಾನು ಇಷ್ಟು ದಿವಸ ಸೀರೆ ಉಡ್ಕೊಂಡು ಸುತ್ತಾಡಿದ್ದು CM ಭಾಗ್ಯನ ದುಡ್ಡಲ್ಲಿ ಅಲ್ಲ, ನೀವು ಕೊಟ್ಟ ದುಡ್ಡಲ್ಲಿ ಖರ್ಚು ಮಾಡಿ ಉಳಿದದನ್ನ ತಂದಿದ್ದೇನೆ, ತಗೊಳ್ಳಿ. ಇದ್ನು ನೀನೇ ಇಟ್ಕ, ಸೀರೆ ಸಿಕ್ಕದ್ಮೇಲೆ ನೀನು ವಿಚಾರಿಸ್ಕೊತೀನಿ. ಐ ಲೈಕ್ ಇಟ್. ಸದ್ಯ ಪುಟ್ರಂಗಿಗೆ ವ್ಯವಸ್ಥೆ ಆಯ್ತು. ಚೋಟು ಚಲ್ಲ. ಬಡ್ಡೆ ಮಿಯಾ ಚೋಟೆ ಮಯ್ಯ ಸುಬಾನಲ್ಲ, ಬಡ್ಡೆ ಮಿಯಲ್ಲೋ ಬಡ್ಡೆ ಮಿಯಾ. ನೀವಾ? ಇದ್ಯಾನಪ್ಪ ಇದು? ಅದ್ಯಾನ್ ಚಂದ, ಅದ್ಯಾನ್ ಅಂದ. ನೀವು ಗದನ ಕಸರತ್ತು ಮಾಡಿಸ್ತಾರದ್ ನೋಡಿದ್ರೆ ಇಂದ್ರ ತನ್ನ ವಜ್ರೋದನ ಎತ್ತಿ ತಿರುಗಿಸ್ದಂಗ ಅದ ಹೇಳಿ. ಏನ್ ಕೊಡ್ರೆ ಇವತ್ತು ಎಷ್ಟೊಂದು ಹೊಗಳ್ತಿದ್ದೀರಾ? ಸೌಂದರ್ಯನ ಹೊಗಳಕ್ ಗೊತ್ತಾ? ಈಗ ತಾವಾದ ಇಟ್ಕಲೆ ಬೋರ್ವೆಲ್ ಗೊತ್ತಲ್ವಾ, ಹಂಗೆ ಸೌಂದರ್ಯ ನೋಡ್ದೆ ಇಟ್ಕಲೆ ಹೊಗಳ್ಬಿಡ್ಬೇಕು ಅನ್ನಿ. ಗೌಡ್ರೆ, ನೀವ್ ಹೊಗಳ್ಬೇಕಾಗಿರೋದು ನಿಮ್ ಹೆಂಡತಿನ, ಪಕ್ಕದ ಮನೆ ಹೆಂಡತಿನಲ್ಲ. ನಾನೇ ಕಾಚೋರಿ ಅಟ್ಟೋಳ ಹೊಗಳ್ಳಿ, ನಾನು ಹೊಗಳ್ತಾ ಇರೋದು ನನ್ನ ಹೆಂಡ್ರನ್ನೇ. ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಹಾಡಿ ಹೊಗಳಿದ್ ಸಾಕು, ಜಾಗ ಖಾಲಿ ಮಾಡು. ಅಯ್ಯ, ಇದ್ಯಾವ ಊರ್ ದಾಸಯ್ಯನ? ಗುಲಾಬಿಲಿ ಮುಳ್ಳು ಬಂದಾಗ ಬಂದ್ಬಿಟ್ಟ ನಿಮ್ಮ ಅಣ್ಣ. ಅವ್ನ ನನ್ ಹಬ್ಬಿ ಜಾನಿ. ನಾನು ಅವಳ ಗಂಡ. ಹೋಗಿರಿ ಮೊಕ್ಕೆ, ನಾನ್ ನಿಮ್ ಗಂಡ, ನೀವೇ ನನ್ನ ಹೆಂಡ್ರು. ಗೌಡ, ಇದು ಅತಿ ಆಯ್ತು. ಇನ್ನೊಂದ್ಸಲ ನನ್ನ ಹೆಂಡ್ತಿರ ನಿನ್ನ ಹೆಂಡ್ತಿ ಅಂದ್ರೆ ನಿನ್ನ ಹೆಂಡ್ತಿರ ನನ್ನ ಹೆಂಡ್ತಿ ಮಾಡ್ಕೊಂಡ್ಬಿಡ್ತೀನಿ. ಇವ್ರು ನನ್ನ ತಲೆ ಕೆಟ್ಟು ಮಾತಾಡ್ತಿದಾರಂದ್ರೆ ನೀವು ಹಾಗೆ ಮಾತಾಡ್ತಿದ್ದೀರಲ್ಲ. ಇವ್ರಿಗೆಲ್ಲ ಹೀಗೆ ಮಾತಾಡ್ಬೇಕು ಡಾರ್ಲಿಂಗ್, ಇಲ್ಲ ಅಂದ್ರೆ ಗ್ಯಾಪ್ ಅಲ್ಲೇ ಗಾಸಿ ಪುಡಿಸ್ಬಿಡ್ತಾರೆ. ಹೋಗಲಿಂದ ಹನ್ನೆಂಡ್ರನ್ನ ನಾನು ಹೋಗ್ಳು ರೀವಯ್ಯಕ್ಕೆ ಹಿಂಗ್ ಹುರ್ಕೊಂಡನು. ಓಯ್ ನರ್ಸನ, ತಗೊಳ್ಳಿ ನಿಮ್ಮ ಸೀರೆ. ಯಾವ ಕಲ್ಟಿವೇಟ್ರು? ನಾ ಎಷ್ಟು ಬಿಟ್ಟು ಬಂದಿದ್ದ, ನೀನ್ ಯಾಕೆ ಕೂಡ ತಂದೆ? ನಾನು ಹೇಳಿಲ್ಲ ಮಾರ್ರೆ, ಕಮಿಟ್ ಆದ್ರೆ ನಾನು ಸಿಮೆಂಟ್ ಇದ್ದಾಗೆ ಅಂತ. ಸ್ವಲ್ಪ ಸಿಕ್ಕುವರೆಗೂ ಹಳೆದನ್ನ ಜೋಪಾನವಾಗಿ ನೋಡ್ಕೊಳ್ಬೇಕು. ಒಳ್ಳೆ ಸಾವಾಸ ಆಯ್ತು ಕೂಡ ನಿಂದು. ಮಲಿ ಅವ್ರೆ, ಹಿಡ್ಕ. ಪುಟ್ ಮಲಿ ಅವ್ರೆ, ಅಣ್ಣಯ್ಯಪ್ಪ, ನೀ ಯಾಕೆ ಕೂಡ ಇಲ್ಲಿಗೆ ಬಂದೆ? ಯಾವ ಊರ ನೀನು? ರಾಮಣ್ಣ, ಎಂತದಿದು? ನಾನಲ್ವ ಮಾರ್ರೆ ರಾಕಿರೈ, ನಿಮ್ಮ ನೆರೆಕರೆ ಅಲ್ವಾ? ಓಯ್ ಜಾಕ್ಪಟ್ಟಣ್ಣ, ನೀವಾದ್ರೂ ಹೇಳಿ ಇವರಿಗೆ. ಓಯ್ ಹಾಫ್ ಮಿಂಟ್ಲ, ಆ ಫುಲ್ ಮಿಂಟ್ಲ ಹತ್ರ ಏನೋ ಕೆಲಸ ನಿನಗೆ? ಈಗ ನೀವು ನನ್ನನ್ನು ಅಪ್ ಮಿಂಟ್ಲ ಅಂತದ್ದ? ಹಾ, ಐ ಲೈಕ್ ಇಟ್. ಏನದು ಕೈಲಿ? ಇದು ಅದು ಇದು ಇದು ನನ್ನ ಮಧು ತಾಯಿ ಸೀರೆ. ನಿನ್ನ ಹತ್ರ ಹೇಗ್ ಬಂತು? ಈ ನರ್ಸನ್ನವೇ ಕೊಟ್ಟದ್ದು. ಅವನ ಯಾಕೆ ಇದನ್ನ ನೀನು ಕೊಟ್ಟ? ಅದರಲ್ಲಿ ಒಂದು ಕಲೆ ಬಿದ್ದಿತ್ತು, ಅದನ್ನು ಹೋಗಿಸ್ಲಿಕ್ಕೆ ನನ್ನ ಹತ್ರ ಕೊಟ್ಟರು. ಕಲೆ ಹೋಯ್ತಾ? ಹೋಗಿಸಿ ತಂದಿದ್ದೇನೆ. ವೆರಿ ಗುಡ್, ವೆರಿ ಗುಡ್. ಆಮೇಲೆ ನೋಡ್ಕೋತೀನಿ. ಹೊಯ್, ನೀನ್ ಯಾವ್ದಕ್ಕೂ ಈ ಕಣ್ಣೋಡಿನಿಂದ ಸ್ವಲ್ಪ ದೂರ ಇರು.
ಸೀರೆ ನೋಡಿ ಇವತ್ತು ನನ್ನ ಖುಷಿಯಿಂದ ಹೊಗಳಬೇಕು. ಆ ಗೌಡನ್ ತಲೆ ಕೆಟ್ಟಿದ್ ಒಳ್ಳೇದೇ ಆಯ್ತು, ಇದ್ದಿದ್ರೆ ಕ್ರೆಡಿಟ್ ಎಲ್ಲ ಅವನೇ ತಗೊಂಡ್ಬಿಟ್ಟಿರೋನು. ಜಾನಿ, ನಮ್ ತಾಯಿ ಕೊಟ್ ಸೀರೆ ಸಿಕ್ತಾ? ಆ ಗೌಡ್ರ ಎಲ್ಲಿಟ್ಟಿದ್ರಂತೆ? ಆ ಗೂಬೆಗೆ ಇದೆಲ್ಲ ಎಲ್ಲಿ ಗೊತ್ತಿರುತ್ತೆ? ನಾನೇ ನಿನಗೋಸ್ಕರ, ನಿನ್ನ ತಾಯಿ ಪ್ರೀತಿಗೋಸ್ಕರ ಈ ಸೀರೆನ ಹುಡುಕಿ ಕಲೆ ಹೋಗ್ಸಿ ಈಗ ಐರನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಹಾನಿ. ನೀವ್ ನನ್ ತಾಯಿ ಪ್ರೀತಿ ವಾಪಸ್ ತಂದ್ಕೊಟ್ರಿ. ಅದು ನನ್ನ ಬಗ್ಗೆ ಗೊತ್ತಾಯ್ತಲ್ಲ, ಪ್ರತಿದಿನ ನೀನು ನನ್ನನ್ನ ಕೆಲ್ಸಕ್ಕೆ ಬರ್ದೇ ಇರೋನು, ನಾಲಾಯಕ, ಅಯೋಗ್ಯ ಅಂತೆಲ್ಲ ಬೈತಿದ್ದೆ. ಆಗ ನನಗೆ ಎಷ್ಟು ಫೀಲ್ ಆಗ್ತಿತ್ತು ಗೊತ್ತಾ? ನೀವ್ ಹತ್ರ ಪರವಾಗಿಲ್ಲ, ನಮ್ ತಾಯಿ ಕೊಟ್ ಸೀರೆ ವಾಪಸ್ ಸಿಕ್ತಲ್ಲ. ಕಲೆ ಹೋಯ್ತಾ ಫಸ್ಟ್ ನೋಡೋಣ. ಡಾರ್ಲಿಂಗ್, ಪ್ರೀತಿಯಿಂದ ಕರಿತೀಯ ಅನ್ಕೊಂಡ್ರೆ ಕೋಪ ಮಾಡ್ಕೊಂಡ್ ಕರಿತಿದ್ಯಾ? ಈ ಸೀರೆನ ಅಯನ್ ಮಾಡಿದವ್ರು ನೀವೇ ತಾನೆ? ಎಸ್, ನಾನೇ. ಹಾಗಿದ್ರೆ ಇದನ್ನು ನೀವೇ ಮಾಡಿರ್ಬೇಕಲ್ಲ. ನಮ್ ತಾಯಿ ಕೊಟ್ ಸೀರೆನ್ ಸುಟ್ಟಾಕ್ತೀರಾ? ಮಮ್ಮಿ ಅಲ್ಲ ಡುಮ್ಮಿ, ನಮ್ ತಾಯಿ ಪ್ರೀತಿನ್ ಕೊಟ್ ಸೀರೆನ್ ಸುಟ್ಟಾಕ್ತೀರಾ? ಸಾರಿ ಆಹಾ ಅಣ್ಣಯ್ಯಪ್ಪ, ನನಗ್ ಕೊಡ್ಬೇಕ ಶಿಕ್ಷೆನ ನೀನ್ ತಗೋತಾ ಇದೆ ಅಲ್ಲ. ಥ್ಯಾಂಕ್ಸು ಕಪ್ಪ, ಈ ಋಣನ ಈ ಜನ್ಮದಲ್ಲಿ ತೀರ್ಸಲ್ಲ ಕಂಬಿಡು.